ರಾಜಭವನವನ್ನ ದುರುಪಯೋಗ ಮಾಡ್ಕೊಂಡಿದ್ದೀರಿ. ರಾಜಭವನ ಕೆಟ್ಟ ಸಂಸ್ಕೃತಿಗೆ ದಾರಿ ಕೊಟ್ಟಿದೆ. ರಾಜ್ಯಪಾಲರು ರಾಜಕಾರಣಿಯಾಗಿದ್ದೀರಿ. ಬಹಳ ಗೌರವ ನಿಮ್ಮ ಮೇಲೆ ನನಗೆ. ಈ ಒಂದು ಪರಿಸ್ಥಿತಿಗೆ ಬಂದದ್ದು ನಾನೊಬ್ಬ ಹಿರಿಯ ಶಾಸಕಾಂಗದಂತ ವ್ಯಕ್ತಿಯಾಗಿ ಈ ಥರ ಹೇಳ್ತಾ ಇದ್ದೀನಿ. ಇಂಥ ಪರಿಸ್ಥಿತಿ ಎಂದೂ ಬಂದಿರಲಿಲ್ಲ. ಕೆಲವರು ಮಾತನಾಡ್ತಾರೆ, ನಾಚಿಕೆ ಆಗುತ್ತೆ. ನಿಮ್ಗೆ ಹೇಳ್ತೀನಿ, ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಬಂದರು, ಅವರು ಬುದ್ಧಿ ಬಂದೇ ಇಲ್ಲ. ಯಡಿಯೂರಪ್ಪನವರ ಜನ್ಮ ದಿನಾಚರಣೆಗೆ ಸಿದ್ದರಾಮಯ್ಯನವರು ಹೋಗ್ತಾರೆ. ಕೆಲವರು ಪ್ರಶ್ನೆ ಮಾಡ್ತಾರೆ, ನೀವೇನು ಹೋಗಿದ್ದೀರಿ ಅಂತ. ಸಿದ್ದರಾಮಯ್ಯವರು ಹೇಳ್ತಾರೆ, ರಾಜಕಾರಣವೇ ಬೇರೆ, ಬಾಂಧವ್ಯನೇ ಬೇರೆ. ಎಷ್ಟು ಗೌರವವಾಗಿ ಮಾತು ಹೇಳ್ತಾರೆ. ಈ ಮಾತನ್ನ ಯಡಿಯೂರಪ್ಪನವರು ನೋಡಿದ್ದಾರೆ, ಅವ್ರ ಗಮನಕ್ಕಿಂತ ಬರಲಿಲ್ಲ, ಸರಿಯಿಲ್ಲ. ಇವರು ಜಗದೀಶ್ ಶೆಟ್ಟರ್ ಇವತ್ತು ಕೇಳಿದೆ, ಅವರು ಈ ಕಡೆ ಬಂದರು, ಈ ಕಡೆಯಿಂದ ಆ ಕಡೆಗೆ ಹೋದ್ರು, ಆ ಕಡೆಯಿಂದ ಈ ಕಡೆ ಬಂದರು. ಸ್ವಲ್ಪ ಇವರೆಲ್ಲ ರಾಜಕಾರಣ ಮಾಡಿದವರು ಬಹಳ ಗಂಭೀರವಾಗಿರಬೇಕು. ನಾನಿವತ್ತು ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲೇಬಾರದು. ಇಡೀ ರಾಜ್ಯಾದ್ಯಂತ ಪ್ರಜಾಪ್ರಭುತ್ವ ಉಳಿಸಿ ರಾಜಭವನ ರಾಜಕೀಯ ಭವನ ಆಗಬಾರದು ಅಂತೇಳಿ ತೀವ್ರ ಹೋರಾಟ ಅನಿವಾರ್ಯ. ಇದು ಬಹಳ ಗಂಭೀರವಾಗಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬಾರದು. ಹಿಂದೆ ತಮಗೆ ಗೊತ್ತಿದೆ, ಬೊಮ್ಮಾಯಿಯವರ ತಂದೆ ಎಸ್.ಆರ್. ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಗವರ್ನರ್ ಅವರನ್ನು ವಜಾ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ, ಶಾಸನ ಸಭೆ ಮುಖ್ಯ, ಶಾಸನ ಸಭೆ ಸೇರಿ ತೀರ್ಮಾನ ಬಹುಮತ ಅಲ್ಲಿ. ಇದನ್ನು ನಾನು ಹೇಳ್ತೀನಿ, ರಾಜ್ಯಪಾಲರು ಮುಖ್ಯಮಂತ್ರಿಯವರಿಗೆ ಹೇಳ್ಬೋದಾಗಿತ್ತು, ತುರ್ತು ಶಾಸನ ಸಭೆಯನ್ನು ಕರೀರಿ, ಶಾಸಕರು ಸುಪ್ರೀಂ ಶಾಸಕರು ಚರ್ಚೆ ಆಗಲಿ, ಅದರಲ್ಲಿ ಅಕ್ರಮ ಇದೆ ಅಂತಂದ್ರೆ ನೀವು ಮತದಾನಕ್ಕಾಕಿ ಮತದಾನದ ಮೂಲಕ ತೀರ್ಮಾನ ತೆಗೆದುಕೊಳ್ಬೇಕೆ ಹೊಂತು ರಾಜ್ಯಪಾಲರು ಸರ್ವಾಧಿಕಾರಿಯಾಗಿದ್ದೀರಿ.